ನಮಸ್ಕಾರ. ಕರ್ನಾಟಕ ದರ್ಶನ್ ಮನೆ ಮುಂದೆ ನವ ಜೋಡಿಗಳ ಮದುವೆ, ಇವರಿಗೆ ಶಿಕ್ಷಣ ಬಹಳ ಮುಖ್ಯ ಇದೆಯಾ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಇವತ್ತು ಹೊಸ ವಿಷಯ ಹೊರಗಡೆ ಬರ್ತಾ ಇದೆ. ಏನಪ್ಪ ಅಂದ್ರೆ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತು ಜೈಲಿಗೆ ಹೋಗಿ ಭಾಳಷ್ಟು ದಿನಗಳಾಗಿರೋದ್ರಿಂದ ಅವರ ಅಭಿಮಾನಿಗಳು ಒಂದಷ್ಟು ನಿರಾಶಿತರಾಗಿದ್ದರು. ಅದರ ಜೊತೆಗೆ ದರ್ಶನ್ ಮೇಲೆ ಅಪಾರವಾದಂಥ ಪ್ರೀತಿ. ಅದು ಯಾವ ರೀತಿ ಪ್ರೀತಿಯಪ್ಪ ಅಂದರೆ ಈ ಕರ್ನಾಟಕದೊಳಗೆ ಯಾವುದೇ ಚಲನಚಿತ್ರ ನಟ ಆ ರೇಂಜಿಗೆ ಅಭಿಮಾನಿ ಬಳಗವನ್ನು ಗಳಿಸಲಿಕ್ಕಿಲ್ಲ ಮೋಸ್ಟ್ಲಿ. ಸೊ ಅಷ್ಟರ ಮಟ್ಟಿಗೆ ದರ್ಶನ್ ಅವರು ಅಭಿಮಾನಿ ಬಳಗವನ್ನು ಬಳಸ್ಯಾರ. ಈಗ ಮತ್ತೊಂದು ಉದಾಹರಣೆ ಏನಪ್ಪ ಅಂತಂದ್ರೆ, ಖಾಲಿ ಮನೆ ಮುಂದೆ ದರ್ಶನ್ರವ್ರು ಯಾರೂ ಇಲ್ಲ, ದರ್ಶನ್ ಬಂಧು ಇಲ್ಲ, ಬಳಗಿಲ್ಲ, ದರ್ಶನ್ ಮಗ ಇಲ್ಲ, ಹೆಣಿತಿಲ್ಲ, ಯಾರ್ಯಾರಿಲ್ಲ, ಅವರಿಬ್ಬರೇ, ಕೇವಲ ಅವರಿಬ್ಬರೇ. ಯಾರು ಹೊಸ್ತಾಗಿ ಮದುವೆ ಮಾಡಿಕೊಳ್ಳುವಂತಹ ಜೋಡಿ. ಅವರು ಮನೆ ಮುಂದೆ ತೂಗುದೀಪ ನಿಲಯ ಎನ್ನುವಂಥ ಮನೆಗೆ ಹೋಗಿ ಅಲ್ಲಿರುವಂಥ ಗಣೇಶ ಮೂರ್ತಿಗೆ, ಅಲ್ಲಿರುವಂಥ ದೇವರಿಗೆ ಆ ಊದಿನ ಕಡ್ಡಿಯನ್ನು ಬೆಳಗೋದ್ರ ಮುಖಾಂತರ ಅಲ್ಲಿರುವಂತಹ ಒಂದು ದರ್ಶನ್ರವರ ಫೋಟೋ ಮತ್ತು ಅವ್ರ ಮಗ ನಿಂತಿರುವಂಥ ಒಂದು ಫೋಟೋ ಇದೆ. ಆ ಫೋಟೋಗೂ ಕೂಡ ಒಂದು ಸ್ವಲ್ಪ ಊದಿನ ಕಡ್ಡಿ ಬಿತ್ತಿ ಅವರ ಆ ಒಂದು ಪ್ರೇಮವನ್ನು ಅಥವಾ ಅವರ ಅಭಿಮಾನವನ್ನು ವ್ಯಕ್ತಪಡಿಸ್ಯಾರ. ಸೊ ಅದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಇವತ್ತು ಬಹುದೊಡ್ಡ ಚರ್ಚೆ. ಏನು ಚರ್ಚೆ? ಇವರು ಮದುವೆ ಆಗ್ಯಾರ. ಇನ್ನೊಂದು ಜೋಡಿ ಏನು ಮಾಡಿದ್ರು, ಅದೇ ಜೋಡಿಯನ್ನು ಮೋಸ್ಟ್ಲಿ ನಾನು ಕನ್ಫ್ಯೂಸ್ ಒಳಗದೀನಿ. ಅವರು ಮದುವೆ ಮಾಡ್ಕೊಳ್ಳೋಂಥ ಸಂದರ್ಭದೊಳಗೆ ತಾಳಿ ಕಟ್ಟೋ ಸಂದರ್ಭದೊಳಗೆ ಕೂಡ ದರ್ಶನ್ರವರ ಫೋಟೋ ಹಿಡ್ಕೊಂಡ್ರೆ ಆ ಫೋಟೋಕ್ಕೆ ತಾಳಿ ತೋರಿಸಿ ತಾಳಿ ಕಟ್ತಾನೆ. ಅಬ್ಬಬ್ಬಬ್ಬಬ್ಬಬ್ಬ, ಏನು ಅಭಿಮಾನ ರೀ ಇದು! ನಿಜವಾಗ್ಲೂ ದರ್ಶನ್ರವ್ರು ಇಷ್ಟು ಪುಣ್ಯ ಮಾಡ್ಯಾರ. ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗಿರ್ಬೋದು. ಸೊ ಜೈಲೊಳಗೆ ಅದಾರ ಅಂದ ಮಾತ್ರಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಇರ್ಬೋದು. ಬಟ್ ಅವ್ರ ಅಭಿಮಾನಿಗಳು ಏನು ಅದಾರಲ್ಲ, ಅಂಥ ಅಭಿಮಾನಿಗಳು ಸಿಗಲ್ಲ ಯಾರಿಗೆ. ತೋತ ಸಾಧ್ಯನೇ ಇಲ್ಲ. ಆ ರೇಂಜಿಗೆ ಆ ಪರಿಪ್ರಮಾಣದಲ್ಲಿ ಅಭಿಮಾನವನ್ನು ದರ್ಶನ್ ಅವ್ರ ಮೇಲೆ ಇಟ್ಕೊಂಡಾರೆ. ನನಗಂತೂ ಒಂದೊಂದು ಸರಿ ಪೂರ ಅತಿರೇಕ ಆಯ್ತಾನಪ್ಪ ಅನ್ಸ್ಬಿಡ್ತೈತೆ. ಒಂದೊಂದು ಸರಿ ಮರ ಅವ್ರು ಇಚ್ಛದು, ಅವ್ರು ತಿಪ್ಪಲದು, ಅವ್ರ ಜೀವನ ಅವ್ರ ಇಷ್ಟ, ನಮ್ಗೆ ಯಾಕೆ ಬೇಕಾಗಿದ್ದು ಗಣಸ್ ಕೆರೆಯೋದು ಅಂತ ಅನಿಸ್ಬಿಡ್ತೈತಿ. ಇಲ್ಲಿ ಕಮೆಂಟ್ ಸೆಕ್ಷನ್ ಒಳಗೆ ನೀವು ವಿಚಾರ ಮಾಡೋದಾದ್ರೆ, ಇವು ಅನ್ಎಜುಕೇಟೆಡ್ ಫೆಲೋಗಳು, ಇವಕ್ಕೆ ಬುದ್ಧಿನೇ ಇಲ್ಲ, ಇವಕ್ಕಿನ್ನ ಭಾಳ ಶಿಕ್ಷಣ ಭಾಳ ಅಗತ್ಯ ಐತಿ ಅಂತ ಕೆಲವೊಬ್ರು ಪುಂಗಿ ಊದಕಚ್ಚಾರ. ಅಲ್ಲಲ್ಲಿ ನಿಮ್ಗೆ ಯಾಕೆ ಬೇಕಾಗೈತೆ ಅಂತೀರ? ಅವ್ರು ಎಲ್ಲರ ಮದುವೆ ಮಾಡ್ಕೊಳ್ಳಿ, ಸುಡುಗಾಡ್ಯಾಗಾರ ಮದುವೆ ಮಾಡಿಕೊಳ್ಳಿ, ಇನ್ನೊಂದರಾಗ ಮದುವೆ ಮಾಡಿಕೊಳ್ಳಿ, ದರ್ಶನ ಮುಂದೆ ಮನೆ ಮುಂದಾರ ಮದುವೆ ಮಾಡಿಕೊಳ್ಳಿ, ದರ್ಶನ್ ಇರುವಂಥ ಪರಪರಂಜ ಅಗ್ರಹಾರ ಜೈಲಿಗೆ ಹೋಗಿ ಮದುವೆ ಮಾಡಿಕೊಳ್ಳಿ. ನಿಮ್ಗೆ ಯಾಕೆ ಬೇಕಲ್ಲ ಕೊಡಿ? ಅವ್ರ ಜೀವನ ಮದುವೆ ಹಾಕಚ್ಚಿದ್ದು ನಿಮ್ಮ ಸಲುವಾಗಿ ಹಾಕತ್ತಾರ, ಅವ್ರ ಸಲುವಾಗಿ ಹಾಕತ್ತಾರ. ಅವ್ರ ಇಷ್ಟ ಅದು. ಈಗ ನಿಮ್ಮ ಮನೆಗೆ ಯಾರನ್ನ ಒಬ್ರು ಹಿರಿಯರು ಏನು ತೀರ್ಕೊಂಡಿರ್ತಾರಪ್ಪ, ಅವ್ರ ಫೋಟೋ ಮುಂದೆ ಹೋಗಿ ಹೆಸರು ತಗೊಳ್ಳಲ್ಲ ನೀವು. ಅವ್ರ ಫೋಟೋ ಫ್ರೇಮ್ ನೀವು ಫೋಟೋದಾಗ ಕೂಡ್ಸೋದಿಲ್ಲ. ಅಥವಾ ನಿಮ್ಮ ಮನೆಗೆ ಯಾರೇ ಒಬ್ಬರು ಜೈಲಿಗೆ ಹೋಗ್ಯಾರ ತನಕ ಆಯ್ತು, ಜೀವಮಾನದೊಳಗೆ ಆತನ ಬಗಲಾಗೆ ಕರ್ಕೊಂಬೋಗಲ್ಲ, ಅಥವಾ ಆತನ ಮಾತಾಡ್ಸೋದೇ ಇಲ್ಲ, ಆತನ ಯಾವುದೇ ಶುಭಾರಂಭ ಕಾರ್ಯಕ್ರಮಗಳು ಒಟ್ಟಾಗಿ ಕಾರ್ಯದಿಲ್ಲ. ಎಷ್ಟು ಜನ ಜೈಲಿಗೆ ಹೋಗಿ ಬಂದಿಲ್ಲ ಹೇಳು? ಇವತ್ತು ಕರ್ನಾಟಕದೊಳಗೆ ರಾಜಕಾರಣಿಗಳು ಎಷ್ಟು ಜನ ಜೈಲಿಗೆ ಹೋಗಿ ಬಂದು ಮತ್ತೆ ಶಾಸಕರಾಗಿಲ್ಲ, ಮತ್ತೆ ಕೆಲಸ ಅಭಿವೃದ್ಧಿ ಮಾಡ್ತಂತ ಭಾಷಣ ಬಿಗಿಯಂಗಿಲ್ಲ ಹೇಳಿ ನೋಡಮ್ಮ. ಅವ್ರನ್ನ ಯಾವತ್ತು ಪ್ರಶ್ನೆ ಮಾಡೋಕೆ ಹೋಗ್ಬೇಡ ನೀನು. ನೋಡು, ನಿಜವಾದ ಅಭಿಮಾನ ಅದು. ಅವರು ದರ್ಶನ್ ಅವರಿಗೆ ಕೊಡ್ತಕ್ಕಂಥ ಗೌರವ ಅಭಿಮಾನವನ್ನು ಮೆಚ್ಚುವಂಥದ್ದು. ನೀವು ಅದನ್ನು ಪೋಟ್ರೆ ಮಾಡಕತ್ತೀರಿ ಚೆಂದಾಗಿ. ಏನು ತಿಳುವಳಿಕೆ ಅದು? ನೀವ ದಡ್ಡರು, ಇಲ್ಲ ನಾವು ದಡ್ಡರು, ಇಲ್ಲ ಮದುವೆ ಮಾಡ್ಕೊಂಡ್ರು ದಡ್ಡರು? ನನಗಂತೂ ವಿಚಿತ್ರ ಅನಿಸಿ ಕಚ್ಬಿಡತ್ತೆ. ಬಟ್ ಆತಿಗ ದರ್ಶನ್ ಅಭಿಮಾನ ಅದು ಒಂದು ತೂಕ, ಭಾಳ ದೊಡ್ಡದಾಗಿರ್ತಕ್ಕಂಥ ತೂಕ. ಆ ತೂಕದ ಬಗ್ಗೆ ಏನೂ ಮಾತಾಡಂತಿಲ್ಲ. ನಿಜವಾಗಲೂ ಅಷ್ಟು ಪ್ರೀತಿ ದರ್ಶನ್ ಅವ್ರ ಮೇಲೆ ಇಟ್ಕೊಂಡ್ಬಿಟ್ಟಾರ ಅಭಿಮಾನಿಗಳು. ಏನು ರೀ, ಅವ್ರು ಜೈಲಿಗೆ ಹೋದ್ರೂ ಅವ್ರ ಕದರ್ ಕಮ್ಮಿ ಆಗಿಲ್ಲ, ಅವ್ರ ವ್ಯಾಲ್ಯೂ ಕಮ್ಮಿ ಆಗಿಲ್ಲ, ಅವ್ರ ಗೌರವ ಕಮ್ಮಿ ಆಗಿಲ್ಲ. ಮಾಧ್ಯಮಗಳು, ರಾಜಕಾರಣಿಗಳು, ಕೆಲ ಸಿನಿಮಾ ನಟರು ತುಳಿಯುವಂಥ ಎಷ್ಟೇ ಪ್ರಯತ್ನ ಇದ್ರೂ ಕೂಡ ದರ್ಶನ್ರವರ ಇವತ್ತಿಗೂ ಅವರ ಕಿಮ್ಮತ್ತು, ಇವತ್ತಿಗೂ ಗಮ್ಮತ್ತಾಗಲಿ, ಕಿಮ್ಮತ್ತಾಗಲಿ, ಗಾಂಭೀರ್ಯ ಆಗಲಿ, ಧೈರ್ಯ ಆಗಲಿ ಕಡಿಮೆ ಆಗಿಲ್ಲ. ಎಷ್ಟರ ಮಟ್ಟಿಗೆ ಅವರಿಗೆ ಅಭಿಮಾನ ಕೊಟ್ಟಿದ್ದಾರೆ ಅಭಿಮಾನಿಗಳು. ಬಾಬಾ, ಈ ಅಭಿಮಾನನೇ ಅವ್ರಿಗೆ ಕಾಯಕತ್ತೈತೆ ಅನ್ಸಿಬಿಟ್ಟೈತೆ ನನಗೆ. ನಿಜವಾಗ್ಲೂ ಏನು ಇದ್ರ ಬಗ್ಗೆ ಏನು ಮಾತಾಡೋಣ ಹೇಳ್ರಿ? ಅವ್ರು ಖಾಲಿ ಮನೆ ಮುಂದೆ ಅಲ್ಲಿ ಯಾರ್ಯಾರಿಲ್ಲ, ಯಾರು ಆನಂದ ಅವ್ರೇನು ಬರಲಿಲ್ಲ, ಆಶೀರ್ವಾದ ಮಾಡಲಿಲ್ಲ, ಏನು ಅವ್ರೇನು ಇವ್ರ ಮದುವೆಗೆ ಬಂದು ಆನಂದ ರೂಪಾಯಿ ಮುಗಿಡಲಿಲ್ಲ. ಆದರೆ ಅವ್ರ ಪ್ರೀತಿ ತೋರಿಸೋಕೆ ನವ ಜೋಡಿಗಳಿಗೆ ಶುಭವಾಗಲಿ. ಎಲ್ಲ ದರ್ಶನ ಅಭಿಮಾನಿಗಳ ಪರವಾಗಿ ನಿಮಗೆ ಶುಭವಾಗಲಿ. ನಿಮ್ಮ ಜೀವನ ಸುಖಕರವಾಗಿರಲಿ. 100 ಮಂದಿ 100 ಮಾತಾಡಲಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ನಿಮ್ಮ ಅಭಿಮಾನ, ನಿಮ್ಮ ಮದುವೆ ನಿಮ್ಮ ಇಷ್ಟ. ಅದು ನಿಮಗೆ ಹೆಂಗೆ ಬೇಕಂಗೆ ಮದುವೆ ಮಾಡ್ಕೊಳಕತ್ತೀರಿ, ಅದ್ರ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ದರ್ಶನ್ ವಿರೋಧಿಗಳಾಗಿರ್ಬೋದು, ಕೆಲ ರಾಜಕಾರಣಿಗಳಾಗಿರ್ಬೋದು, ಕೆಲ ಶಿಕ್ಷಣವಂತ ಬಹುದೊಡ್ಡ ವಿದ್ಯಾವಂತರು ಏನಾರು ಒಂದು ಕಮೆಂಟ್ ಮಾಡಿದ್ರೆ ತಲೆನೇ ಕೆಡಿಸ್ಕೊಬಾಡ್ರು. ಅವ್ರು ಕಮೆಂಟ್ ಕೊಟ್ಟಕ್ಕಂತಲೇ ಕುಂತಾರೆ. ಅವ್ರು ಬೇರೆದೇನಿಲ್ಲ. ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ಕೊಟ್ಟಕ್ಕಂತಲೇ ಕೂತಾರೆ. ನವ ಜೋಡಿಗಳಿಗೆ ಶುಭ ಹಾರೈಸೋದನ್ನು ಕಲೀರಿ ಮೊದಲು. ಅನ್ಎಜುಕೇಟೆಡ್ ಫೆಲೋ ಎಂಬುದು, ಶಿಕ್ಷಣ ಭಾಳ ಮುಖ್ಯ ಐತೆ ಎಂಬುದು ನೋಡೋ ಅವ್ರ ವೈಯಕ್ತಿಕ ವಿಚಾರ. ನಿನಗೆ ಯಾಕೆ ಬೇಕು? ಬೇಡ, ದಗದ ಬೇಡ. ಆಶೀರ್ವಾದವನ್ನು ಮಾಡಿರಿ. ಒಳ್ಳೆಯ ಜೋಡಿ, ಜೀವನ ಸುಖಕರವಾಗಿರ್ಬೇಕು. ಮನೆ ತುಂಬ ಮಕ್ಕಳಾಗಲಿ, ಸಂತಸ ತುಂಬಿರಲಿ. ಭಾಳ ತುಂಬ ಸದಾ ಸಂತಸದೊಂದಿಗೆ ಸಾಗುತ್ತಿರಲಿ ಇಬ್ಬರು ನವ ಜೋಡಿಗಳು. ದಾಂಪತ್ಯವೆಂಬ ಜೀವನವು ಸುಖದ ಸಾಂಗತ್ಯದೊಂದಿಗೆ ಸಾಗುತ್ತಿರಲಿ. ದರ್ಶನ್ ಅಭಿಮಾನಿಗಳ ಪರವಾಗಿ ಮತ್ತು ದರ್ಶನ್ರವರ ಪರವಾಗಿ
ಖಂಡಿತವಾಗ್ಲೂ ದರ್ಶನ್ರವ್ರು ಒಳಗಡೆ ಬಂದ್ರಪ್ಪ ಅಂದರೆ ಈ ವಿಷಯ ಏನಾರು ಗೊತ್ತಾಗ್ತಪ್ಪ ಅಂದ್ರೆ ಅವರಿಬ್ಬರನ್ನ ಕರೆಸಿ ಖಂಡಿತವಾಗ್ಲೂ ಆಶೀರ್ವಾದ ಮಾಡುವಂಥದ್ದು ಕೂಡ ಸತ್ಯತೆ ಅನ್ನುವಂಥದ್ದು. ಎಷ್ಟೇ ತುಳಿಯಲ್ಪಟ್ಟರೂ ದರ್ಶನ್ರವರನ್ನು ಎಷ್ಟೇ ಮಾಧ್ಯಮಗಳಾಗಲಿ ಅಥವಾ ಯಾವುದೇ ಮಾಧ್ಯಮ ರಾಜಕಾರಣಿಗಳಾದರೂ ಕೂಡ ತುಳಿಯೋಕ್ಕೆ ಏನೇ ಪ್ರಯತ್ನ ಪಟ್ಟರು ಅದು ಅಭಿಮಾನಿಗಳಿರುವಂಥ ಕಾರಣದಿಂದ ಅದು ಎಲ್ಲೆಲ್ಲೋ ಹೋಗಿ ಏನೇನೋ ಆಗಿ ಅವ್ರ ಕ್ರೇಜ್ ಮತ್ತೆ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗೋಲ್ತು. ವಾಹ್, ಏನು ಪುಣ್ಯ ಮಾಡಿರಿ ದರ್ಶನ್ ಸರ. ನಿಜವಾಗಲೂ ನೀವು ಈ ನಾಡಲ್ಲಿ ಹುಟ್ಟಿರುವಂಥದ್ದು, ಈ ನಾಡಿನ ಮಣ್ಣಿನಲ್ಲಿ ಜನಿಸಿರುವಂತಹ ನಿಮ್ಮ ಜನನ ಸಾರ್ಥಕವಾದ ಜನನ ಅನಿಸ್ಬಿಟ್ಟೈತೆ ನನಗೆ. ಜೈಲೊಳಗಿದ್ರೂ ಇಷ್ಟು ಕ್ರೇಜ ಅಲ್ರಿ. ಮದುವೆದು ಶುಭ ಕಾರ್ಯಕ್ರಮಗಳಲ್ಲಿ ಇಂಥವೆಲ್ಲ ಮಾಡೋದಲ್ಲ. ಆದರೆ ಅವರಿಬ್ಬರು ಗ್ರೇಟ್, ಗಂಡ ಹೆಂಡತಿ ಇಬ್ಬರು ಕೂಡ ಭಾರಿ ಗ್ರೇಟು. ಆ ಯಾರೆಲ್ಲದ ಮನೆ ಮುಂದೆ ಹೋಗಿ ಮದುವೆ ದಿನ ಅಲ್ಲಿ ಊಟ ಮಾಡಿಸೋದು ಕಾರ್ಯಕ್ರಮ ಬಿಟ್ಟು, ತಾಳಿ ಕಟ್ಟಿದ ಮೇಲೆ ಸ್ಟೇಜ್ ಮೇಲೆ ಫೋಟೋ ಇಳಿಯೋದು ಬಿಟ್ಟು, ದರ್ಶನ್ ಅವರು ಮನೆಗೆ ಬಂದು ಫೋಟೋ ಹೇಳಿದಾರಪ್ಪ ಅಂದ್ರೆ ವಿಚಾರ ಮಾಡ್ರಿ ನೀವು ಏನು ಮಾಡೋಕ್ಕೈತಿ ಹೇಳಿ. ಅಲ್ಲದು ಅವ್ರನ್ನ ಯಾವ ರೀತಿಯಾಗಿ ದರ್ಶನ್ರವ್ರನ್ನ ತಮ್ಮ ಮನಸ್ಸಲ್ಲಿ ಇಟ್ಕೊಂಡಾರ ಅನ್ನೋದು ಮೆಚ್ಚಬೇಕು ನಾವು. ಅದು ಬಿಟ್ಟು ಹುಚ್ಚ ಅಭಿಮಾನ ಅಂತಕ್ಕಂಥದ್ದು ಪದ್ಧತಿನೇ ಅಲ್ಲದು. ಅದು ಅವ್ರಿಷ್ಟ, ಅವ್ರ ಸಲುವಾಗಿ ಮದುವೆ ಆಗ್ಯಾರ, ಅವ್ರ ತಿಪ್ಪಲ ಅವ್ರಿಗೆ ಇಷ್ಟ ಬೇಕಾಗೈತೆ, ಅವ್ರು ಅಂದ್ಕೊಂಡಾರ, ಬಂದಾರ, ಹೋಗ್ಯಾರ. ಆಶೀರ್ವಾದ ಅಲ್ಲಿ ಫೋಟೋದ ಮುಂದೆ ಆಶೀರ್ವಾದ ತೊಗೊಂಡಾರ, ಗಣಪನ ಆಶೀರ್ವಾದ ತೊಗೊಂಡಾರ, ತೂದೀಪನೆಲ್ಲ ಏನೋ ಅಂತ ಮನೆಗೆ ಊದಿನ ಕಡೆ ಹಚ್ಚಾರ. ಮತ್ತು ಇನ್ನೇನು ಬೇಕಾಗೈತೆ? ತಾಳಿ ಕಟ್ಟುವಂಥ ಸಂದರ್ಭದೊಳಗೆ ಕೂಡ ಆತನ ಫೋಟೋ ಹಿಡ್ಕೊಂಡ್ರಂದ್ರೆ ವಿಚಾರ ಮಾಡ್ಬೇಕು. ಇದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಅದಾದ ನಂತರ ಮಾರ್ಚ್ 11ಕ್ಕೆ ದರ್ಶನ್ರವರ ಪರವಾಗಿ ಒಂದು ಕನ್ನಡ ಸಂಘಟನೆಗಳು ಹೋರಾಟ ಮಾಡೋಕ್ಕಿಚ್ಚವ. ದಯವಿಟ್ಟು ದರ್ಶನ್ರವರಿಂದ ಸಹಾಯ ಪಡೆದಂತಹ ಆಶ್ರಮಗಳು, ಒಂದಷ್ಟು ಶಾಲೆಗಳು, ಒಂದಷ್ಟು ಕಲಾವಿದರು ಅವರಿಂದ ಏನು ಅನ್ನ ತಿಂದಿರಿ ಅದರ ಋಣ ತೀರಿಸ್ಕೇರಿ. ಹೋಗಿ ಆ ಹೋರಾಟಕ್ಕೆ ಹೋಗಿ ಒಂದು ಸ್ವಲ್ಪ ಹೋರಾಟಕ್ಕೆ ಬೆಂಬಲ ಕೊಟ್ಟು ಆ ಋಣ ತೀರಿಸ್ಕೊಳ್ಳುವಂಥ ಕೆಲಸ ಮಾಡಿರಿ. ಕಲಾವಿದರು ಕೂಡ ಭಾಳಷ್ಟು ಜನರಿಗೆ ಎಲ್ಪ್ ಮಾಡ್ಯಾನ. ರಾಜಕಾರಣಿಗಳಿಗೆ ಮೊಟ್ಟ ಮೊದಲು ಅವ್ರಿಗೆ ಹೇಳೋದು ನಾನು, ಕೆಲವೊಬ್ಬರು ಶಾಸಕರು 2-3 ಸಾರಿ ಆತನಿಂದನೇ ನೀವು ಆಗಿರಿ, ಕೆಲವೊಬ್ರು MP ಆಗ್ಯಾರ, ಕೆಲವೊಬ್ಬರು ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇವತ್ತು ಸಿನಿಮಾ ನಟರಾಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಆಶ್ರಮಗಳಾಗಿರ್ಬೋದು, ಮತ್ತು ಕೆಲವೊಬ್ಬ ಅಭಿಮಾನಿ ಸಂಘಟನೆಗಳಾಗಿರ್ಬೋದು. ಖಂಡಿತವಾಗಲೂ ತಪ್ಪದೇ ಹೋಗಿ ಆ ಹೋರಾಟಕ್ಕೆ ಇಳಿದು ಅದು ಸಫಲ ಆಗುತ್ತೋ ವಿಫಲ ಆಗುತ್ತೋ ಅದು ಬೇರೆ ಪ್ರಶ್ನೆ. ಮಾಡಲಿ ನೀವು ಸಹಕಾರ ಕೊಡ್ರಿ. ಅದು ಸಫಲನಾಗಲಿ, ಫಾಸನಾಗಲಿ, ಫೇಲನಾಗಲಿ, ನೀವು ತಿಂದಿರುವಂಥ ಅನ್ನದ ಋಣವನ್ನು ತೀರಿಸ್ಕೇರಿ ಹೋಗಿ. ಯಾಕಂದ್ರೆ ಆತ ನಿಜವಾಗಲೂ ಮನಸ್ಪೂರ್ವಕವಾಗಿ ಸಹಾಯ ಮಾಡಿದ್ರೆ ನಾವು ಕೆಲವೊಂದು ವಿಡಿಯೋಗಳನ್ನು ನೋಡಿದ್ದೀವಿ. ಆತನ ಮನಸ್ಥಿತಿ ನಮ್ಗೆ ಏನಂತಕ್ಕಂಥದ್ದು ಗೊತ್ತಿರುವುದರ ಕಾರಣಕ್ಕೋಸ್ಕರ ಹೇಳಕತ್ತೀವಿ. ಸೊ ಇದರಲ್ಲಿ ಏನಾರ ತಪ್ಪಿತರಪ್ಪ ಹೊಟ್ಟೆ ಹಾಕ್ಯಾರ. ಯಾಕಪ್ಪ ಅಂದ್ರೆ ಆತನ ಬಗ್ಗೆ ಭಾಳ ಮಾತಾಡ್ತೀನಿ ಅಂತಲ್ಲ, ಕನ್ನಡ ಚಿತ್ರರಂಗದ ಉಳಿವಿಗಾಗಿ ನೀವು ಮೊನ್ನೆ ತಾನೇ ವಿಚಾರ ಮಾಡಿರ್ಬೋದು. ಎಸ್ ನಾರಾಯಣ್ ಕನ್ನಡ ನಿರ್ದೇಶಕರ ಮತ್ತು ನಿರ್ಮಾಪಕರ ದಿಗ್ಗಜ. ಆತ ಕೂಡ ಹೇಳ್ದ ಲಕ್ಷಾಂತರ ಜನರಿಗೆ ಕೆಲಸ ಸಿಗ್ತೈತೆ ಆತ ಬಂದ್ರೆ. ಸಿನಿಮಾ ನಟರಿಗೆ, ಕಲಾವಿದರಿಗೆ, ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ಸ್ಗಳಿಗೆ ಭಾಳಷ್ಟು ಜನಕ್ಕೆ ಎಲ್ಪ್ ಐತೆ ಅಂತ ಬಂದ್ರೆ ಆತ ಖಂಡಿತವಾಗ್ಲೂ ಹೊರಗೆ ಬರಬೇಕು. ಹೊರಗೆ ಬರ್ತಾರಂತ ಎಲ್ಲರದ ನಾನು ಬರಲೇಬೇಕಂತ ನಾನು ಅಂತೀನಿ ಅಂತಂದು ಎಸ್ ನಾರಾಯಣ್. ಸೊ ಅದ್ಭುತವಾಗಿರುವಂಥ ಕಲಾವಿದ. ಸೊ ಆತ ಬಂದರೆ ಇಷ್ಟೆಲ್ಲ ಒಂದು ಕೆಲಸ ಕಾರ್ಯಗಳು ನಡೀತಾವೆ, ಚಲನಚಿತ್ರ ಮುಂದೆ ಹೋಗ್ತದ. ಆತಗಿರುವಂಥ ಅಭಿಮಾನಿ ಬಳಗ ಯಾರಿಗೂ ಕೂಡ ಕರ್ನಾಟಕದೊಳಗಿಲ್ಲ. ಆತ ಪುಣ್ಯ ಮಾಡ್ಯಾನಂತಕ್ಕಂಥದ್ದನ್ನು ಮಾತ್ರ ನಾನು ಹೇಳಬಲ್ಲೆ. ನವ ಜೋಡಿಗಳು ಕೂಡ ಈಗ ಇದೊಂದು ಟ್ರೆಂಡ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಆತನ ಮನೆಗೆ ಹೋಗಿ ಫೋಟೋ ಸಂಬಂಧನ ಮಾಡ್ತಾರೋ ಅಥವಾ ಇವರಿಗೆ ನಿಜವಾಗಲೂ ಅಭಿಮಾನ ಇತ್ತು ಒಟ್ಟಾರೆ ಗೊತ್ತಿಲ್ಲ. ಆದರೂ ಕೂಡ ಈ ಅಭಿಮಾನ ಅಂತಕ್ಕಂಥದ್ದು ಮಾತ್ರ ಸತ್ಯ. ಜೈಲಲ್ಲಿದ್ದರೂ ಕೂಡ ಅದೇ ಅಭಿಮಾನ ಕಾಯಕತ್ತೈತೆ, ಹೊರಗಿದ್ದರೂ ಕೂಡ ಅದೇ ಅಭಿಮಾನ ಕಾಯಕತ್ತೈತೆ. ಎಷ್ಟೇ ಜನ ತುಳಿಬೇಕಂದ್ರೂ ಕೂಡ ಆತನ ಅಭಿಮಾನ ತುಳಿಯೋಕ್ಕೆ ಮಾತ್ರ ಆಗೋಕತ್ತಿಲ್ಲ. ಆತನ ತುಳಿದಿರ್ಬೋದು ಇವರು, ಆತನ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನು ತುಳಿಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮಾರ್ಚ್ 11ಕ್ಕೆ ನೀವು ನೋಡ್ಬೋದು ಯಾವ ರೀತಿ ಪ್ರತಿಭಟನೆ ಆಗ್ತದೋ ಗೊತ್ತಿಲ್ಲ. ಅದ್ಭುತವಾದಂಥ ಪ್ರತಿಭಟನೆ. ಏನಾದರೂ ಕೇಸಿಂದ ಹೊರಗೆ ಬಂದ್ರಪ್ಪ ಮತ್ತೊಂದಷ್ಟು ಕ್ರೇಜ್ ದೊಡ್ಡದಾಗ್ಬೋದು, ಬಹುದೊಡ್ಡ ರಾಜಕಾರಣಿ ಆಗ್ಬೋದು. ಹೊರಗೆ ಬಂದ್ಮೇಲೆ ಕೇಳೋಕ್ಕಾಗಲ್ಲ, ಆತನದು ಅಷ್ಟು ದೊಡ್ಡ ಕ್ರೇಜ್ ಅದ. ಆತಗ ಗೊತ್ತಿರಲಿಲ್ಲ ಆತನ ಕ್ರೇಜ್ ಇಷ್ಟ ಐತೆ ಅಂತ. ಹೊರಗೆ ಬಂದಮೇಲೆ ಗೊತ್ತಾಗ್ಬೋದೇನೋ, ಹೇಳೋಕ್ಕಾಗಲ್ಲ. ದರ್ಶನ್ರವರು ಕೂಡ ಆದಷ್ಟು ಬೇಗ ಹೊರಗೆ ಬರಲಿ ನಿಮ್ಮೆಲ್ಲರ ಆರೈಕೆ ಪ್ರಕಾರ. ಮತ್ತು ಇವರಿಗೆ ಈ ನವ ಜೋಡಿಗಳು ಕೂಡ ಶುಭವಾಗಲಿ. ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.